ಬ್ರೇಕ್ನ ನಂತರ ನಿಮ್ಮ ನೆಚ್ಚಿನ ಆರ್ಟ್ ಅಡ್ಡಾಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ಥರ್ಡ್ ಕಾನ್ಸೆಪ್ಟ್ ಬಂದು ಒಂದು ಫೋಮ್ ಶೀಟ್ನ ಯೂಸ್ ಮಾಡಿ ಕಲರ್ಫುಲ್ ಕೀ ಚೈನ್ಸ್ನ ನಿಮಗೆ ಮಾಡಿ ತೋರಿಸ್ತೀನಿ. ಕಾರ್ಟೂನ್ ಕೀ ಚೈನ್ಸ್ನ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ಕಲರ್ಫುಲ್ ಫೋಮ್ ಶೀಟ್ ಕೀ ಚೈನ್ಸ್ನ ಮಾಡಲಿಕ್ಕೆ ಏನೇನು ಬೇಕಂತ ನಿಮ್ಗೆ ಹೇಳ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ. ಈ ರೀತಿ ಡಿಫ್ರೆಂಟ್ ಕಲರ್ಡ್ ಫೋಮ್ ಶೀಟ್ಸ್, ಡಿಸೈನ್ ಸಿಸರ್ಸ್, ನಾರ್ಮಲ್ ಸಿಸರ್, ಕೀ ಚೈನ್ ಮಾಡ್ತಿರೋದ್ರಿಂದ ಕೀ ರಿಂಗ್ಸ್ ಬೇಕಾಗುತ್ತೆ. ಕೀ ರಿಂಗ್ಸ್, ಪೆನ್ಸಿಲ್ ಆ್ಯಂಡ್ ಮಾರ್ಕರ್, ಗೂಗ್ಲಿ ಐಸ್ ಆ್ಯಂಡ್ ಗ್ಲೂ. ಸೊ ಈಗ ಈ ಫೋಮ್ ಶೀಟ್ಸ್ನ ಯೂಸ್ ಮಾಡಿ ಒಂದು ಕಲರ್ಫುಲ್ ಕೀ ಚೈನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ನಿಮ್ಗೆ ಇಷ್ಟ ಬಂದಿರೋ ಕಲರ್ ಫೋಮ್ ಶೀಟನ್ನು ತೊಗೋಬೋದು. ಸೊ ನಾನು ಈಗ ಒಂದು ಯೆಲ್ಲೋ ಕಲರ್ ಫೋಮ್ ಶೀಟ್ನ ತೊಗೊತಾ ಇದ್ದೀನಿ. ತೊಗೊಂಡು ಒಂದು ರೆಕ್ಟ್ಯಾಂಗ್ಯುಲರ್ ಸ್ಟ್ರಿಪ್ನ ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಒಂದು ರೆಕ್ಟ್ಯಾಂಗಲ್ ಸ್ಟ್ರಿಪ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ಮೇಲೆ ಒಂದು 3-4 ಸೆಂಟಿಮೀಟರ್ ಅಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಒಂದು ಕ್ರಾಸಾಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ಈ ಕೀ ರಿಂಗನ್ನು ಈ ಫೋಮ್ ಶೀಟ್ ಒಳಗಡೆ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿ ಈ ಕೀ ರಿಂಗನ್ನು ಈ ಫೋಮ್ ಶೀಟ್ ಒಳಗಡೆ ಲಾಕ್ ಮಾಡಿ. ಲಾಕ್ ಮಾಡಲಿಕ್ಕೆ ನಾನು ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಗ್ಲೂ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಕೀ ಚೈನ್ ಪಾರ್ಟ್ ರೆಡಿ ಆಗಿದೆ. ಬಟ್ ಈ ಫೋಮ್ ಶೀಟ್ ಮೇಲೆ ಮತ್ತೊಂದಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ನಾವಿಲ್ಲಿ ಪೇಸ್ಟ್ ಮಾಡೋಣ. ಸೊ ದಟ್ ಈ ಕೀ ಚೈನನ್ನು ಮತ್ತೊಂದಷ್ಟು ಅಟ್ರಾಕ್ಟಿವ್ ಆಗಿ ನೀವು ಮಾಡಬಹುದು. ಸೊ ಆ ಒಂದು ಕಾರ್ಟೂನ್ಸ್ನ ನಾನು ಡ್ರಾ ಮಾಡಲಿಕ್ಕೆ ಮತ್ತೊಂದು ಕಲರ್ ಫೋಮ್ ಶೀಟ್ನ ಯೂಸ್ ಮಾಡ್ತೀನಿ. ನಾನೀಗ ಒಂದು ಔಲ್ ಮಾಡ್ಕೋತೀನಿ. ಸೊ ಔಲ್ ಮಾಡ್ಕೊಳ್ಳೋದು ನಿಮಗೆಲ್ಲ ಹೇಗೆ ಅಂತ ಗೊತ್ತಲ್ಲ. ಸೊ ಫೇಸ್ನ ಮಾಡಿಕೊಂಡು ಸೊ ಈ ರೀತಿ ಒಂದು ಸ್ಕೆಲಿಟನನ್ನು ನೀವು ಅಂದರೆ ಒಂದು ಔಟ್ಲೈನನ್ನು ಔಲ್ದು ಬರ್ಕೋಬೇಕು. ಸೊ ಬರ್ಕೊಂಡಿರೋ ಈ ಔಟ್ಲೈನನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಬರೀ ಔಲ್ ಅಷ್ಟೇ ಅಲ್ಲ, ನಿಮಗೆ ಬೇರೆ ಯಾವ್ಯಾವ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇಷ್ಟ ಅಥವಾ ಯಾವ ಪಕ್ಷಿಗಳಿಷ್ಟ ಅದನ್ನೆಲ್ಲ ನೀವು ಕಟ್ ಮಾಡ್ಕೊಬೋದು. ಇದೇ ರೀತಿ ಡ್ರಾ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿರೋ ಫೋಮ್ ಶೀಟ್ ಕ್ಯಾರೆಕ್ಟರ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಕಿಚನ್ ಮೇಲೆ ಪೇಸ್ಟ್ ಮಾಡೋಣ. ಫೋಮ್ ಶೀಟ್ ತುಂಬ ಸಾಫ್ಟಾಗಿರುತ್ತೆ. ಇದನ್ನು ಸ್ಪಾಂಜ್ ಶೀಟ್ ಅಂತಲೂ ಕೇಳಿದ್ರೆ ನಿಮಗೆ ಸ್ಟೇಷ್ನರೀಸಲ್ಲಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಔಟ್ಲೈನ್ ಗೂಬೆದು ರೆಡಿ ಆಗಿದೆ. ಈಗ 2 ಕಣ್ಗಳನ್ನ ಪ್ಲೇಸ್ ಮಾಡೋಣ. ಒಂದು ಮೂಗಿಟ್ಟು ಮತ್ತು 2 ಫೆದರ್ ಲುಕ್ ಕೊಡೋದಕ್ಕೆ ಮತ್ತು 2 ಸ್ಮಾಲ್ ಪೀಸಸ್ನ ಅದಕ್ಕೆ ಆ್ಯಡ್ ಮಾಡೋಣ. ಸೊ ಲೀಫಿ ಶೇಪ್ನಲ್ಲಿ ಕಟ್ ಮಾಡ್ಕೋತೀನಿ, ಜಸ್ಟ್ ಫೆದರ್ ಲುಕ್ ತೋರಿಸ್ಲಿಕ್ಕೆ. ಸೊ ಇದನ್ನು ಆ ಬಾಡಿ ಪಾರ್ಟ್ನಲ್ಲಿ ನಾನು ಪೇಸ್ಟ್ ಮಾಡ್ಕೋತೀನಿ. ತುಂಬ ಸಿಂಪಲ್ ಇದು ಮಾಡೋದು ಮತ್ತು ಲೆಸ್ ಟೈಮ್ ಕನ್ಸ್ಯೂಮಿಂಗ್. ಈ ರೀತಿ ಜಸ್ಟ್ ಫೆದರ್ ಎಫೆಕ್ಟ್ ಕೊಡೋದಕ್ಕೆ ಮತ್ತು ಒಂದು ಕೊಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳೋಣ ಕೊಕ್ಕನ್ನು. ಮತ್ತು 2 ಗೂಗ್ಲಿ ಐಸನ್ನು ಇದ್ರ ಮೇಲೆ ಪ್ಲೇಸ್ ಮಾಡೋಣ. ಸೊ ಗೂಬೆ ಕಣ್ಗಳು ಯೂಶಲಿ ದೊಡ್ಡದಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಒಂದು ಸ್ಮಾಲ್ ಗೂಬೆ ರೆಡಿ ಆಗಿದೆ. ಸೊ ಈ ರೆಡಿ ಆಗಿರೋ ಈ ಒಂದು ಸ್ಮಾಲ್ ಗೂಬೆನ ಇದ್ರ ಮೇಲೆ ಪೇಸ್ಟ್ ಮಾಡ್ಕೋತೀನಿ. ಸೊ ಪೇಸ್ಟ್ ಮಾಡಲಿಕ್ಕೆ ಗ್ಲೂ ಯೂಸ್ ಮಾಡ್ತಿದ್ದೀನಿ. ಸೊ ಈ ರೀತಿ ಮಾಡ್ಕೊಂಡ ನಂತರ ನಿಮಗಿದು ಸ್ವಲ್ಪ ಪ್ಲೇನ್ ಆಯಿತು ಅಂತ ಅನಿಸಿದ್ರೆ ಜಸ್ಟ್ ಡಿಸೈನ್ ಸಿಸರ್ಸ್ನ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಹೈಲೈಟ್ ಮಾಡ್ಬೋದು. ಸೊ ಫೈನಲಿ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಫೈನಲಿ ನಿಮಗೆ ಈ ಒಂದು ಸ್ಪಾಂಜ್ ಶೀಟ್ ಯೂಸ್ ಮಾಡಿ ಅದ್ರ ಮೇಲೆ ಗೂಬೆ ಪ್ಲೇಸ್ ಮಾಡಿ ಒಂದು ಕೀ ಚೈನ್ ಮಾಡಿರೋದು ಈ ರೀತಿ ಕಾಣುತ್ತೆ. ಇದನ್ನು ನೀವು ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು.
ಬರ್ತ್ಡೇ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು, ಚಿಕ್ಕ ಗಿಫ್ಟ್ ಆಗಿ. ಸೊ ಹಿಂದೆಗಡೆ ಏನು ಸ್ಪೇಸ್ ಖಾಲಿ ಇದೆಯಲ್ಲ, ಇಲ್ಲಿ ನೀವು ಮಾರ್ಕರ್ಸ್ನ ಯೂಸ್ ಮಾಡಿ ಜಸ್ಟ್ ವಿಶಸ್ನ ಬರಿಬೋದು. ಹ್ಯಾಪಿ ಬರ್ಡೇ, ಜಸ್ಟ್ ಈ ರೀತಿ ಹಿಂದೆಗಡೆ ನೀವು ವಿಶಸ್ನು ಬರೀಬಹುದು. ಆ್ಯಂಡ್ ಮುಂದೆಗಡೆ ಈ ರೀತಿ, ಆ್ಯಂಡ್ ಮುಂದೆ ಈ ರೀತಿ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಅಥವಾ ಒಂದು ಬರ್ಡನ್ನು ನೀವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದೇ ರೀತಿ ನಾನು ಡಿಫ್ರೆಂಟ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿ, ಸೇಮ್ ಫಸ್ಟ್ ಬ್ಲೂ ಬ್ಯಾಕ್ಗ್ರೌಂಡ್ನ ತೊಗೊಂಡು ಅದ್ರ ಮೇಲೆ ಯೆಲ್ಲೋ ಪೇಸ್ಟ್ ಮಾಡಿ ಅದ್ರ ಮೇಲೆ ಒಂದು ಟಾರ್ಟೈಸ್, ಚಿಕ್ಕ ಟಾರ್ಟೈಸ್ ಮಾಡಿ ಅದಕ್ಕೂ ಕೂಡ ಒಂದು ಗೂಗ್ಲಿ ಐಸನ್ನು ನಾನು ಪೇಸ್ಟ್ ಮಾಡಿದ್ದೀನಿ. ಮತ್ತೊಂದು ಕೀ ಚೈನ್, ಇಲ್ಲಿ ಒಂದು ಸಣ್ಣ ಕೋಳಿ ಮರಿನ ಮಾಡಿದ್ದೀನಿ. ಸೇಮ್ ಬ್ಲೂ ಬ್ಯಾಕ್ಗ್ರೌಂಡ್, ಅದ್ರ ಮೇಲೆ ಗ್ರೀನ್. ಫಸ್ಟ್ ಕೀ ಲಾಕ್ ಮಾಡೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನಂತರ ಮಿಕ್ಕಿದೆಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ಯಾರೆಕ್ಟರ್ಸ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿ ಸ್ಮೈಲೀಸ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಾನು 2 ಲೇಯರ್ ಥರ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಈ ಮಧ್ಯೆ ಕೂಡ ನೀವು ವಿಶಸ್ನ ಬರೀಬೋದು. ವಿಶಸ್ ಬರೆದು ಜಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಗಿಫ್ಟ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸಿದ 3 ಕಾನ್ಸೆಪ್ಟ್ಸ್ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಇದೇ ರೀತಿ ಮತ್ತೊಂದಷ್ಟು ಕ್ರಿಯೇಟಿವ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ನಿಮ್ಮ ಮುಂದಿನ ವಾರ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.